ಈ ಒಂದು ಬಂದ್ ನಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ನೋಟಿಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ಪ್ರತಿಭಟನೆ ಮಾಡಂಗಿಲ್ಲ, ಮತ್ತೊಂದು ಕಡೆ ಪ್ರಚಾರ ಮಾಡಂಗಿಲ್ಲ, ಹೋರಾಟ ಮಾಡಂಗಿಲ್ಲ ಅಂತ. ಬಟ್ ಇದೀಗ ಪ್ಯಾಲೇಸ್ ಮುಖ್ಯ ರಸ್ತೆಯಲ್ಲಿ ಸ್ಟಾಪ್ ಮಾಡಿದರೆ ಮುಂದಕ್ಕೆ ಮೂವ್ ಮಾಡ್ತಿಲ್ಲ ಇವರು. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ಹುಬ್ಬಳ್ಳಿಯಲ್ಲಿ ಏನು ವಿವಿಧ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ನೈತಿಕವಾದಂತಹ ಒಂದು ಬೆಂಬಲವನ್ನ ವ್ಯಕ್ತಪಡಿಸುವ ಮೂಲಕ ಇಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾನು ಪ್ರತಿಭಟನಾಕಾರನ ಮಾತಾಡ್ತಾ ಹೋಗ್ತೀನಿ. ಸರಿ, ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ನಮ್ದೀಗ ಏನು ಒಂದು ಕೇಂದ್ರ ಸಮಿತಿಯವರು ಏನು ಬಂದ್ ಕರೆಯನ್ನು ಕೊಟ್ಟಿದ್ರು, ನಾವು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತ ನೈತಿಕವಾಗಿ ಕರ್ನಾಟಕದ ತಂಟಕ್ಕೆ ಬಂದ್ರೆ 7 ಕೋಟಿ ಜನರು ಒಂದಾಗ್ತಾ ಸಂದೇಶ ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು MES ನಾಯಕರಿಗೆ ಎಚ್ಚರಿಕೆಯಾಗಿ ಅವರ ಪ್ರತಿಕ್ರಿಯೆ ದಾನ ಮಾಡಿ ಹೋರಾಟವನ್ನು ಮಾಡಿವಿ. ಎಲ್ಲಾ ಗೆಳೆಯರ ಮುಂದೆ ಏನಾದ್ರೂ ಬೆಳಗಾವಿ ವಿಷಯಕ್ಕೆ ಬಂದ್ರೆ ಎಲ್ಲಾ ಸಂಸದರು ನೀವೇನಾದ್ರೂ ಲೋಕಸಭೆಯಲ್ಲಿ ದನಿ ಎತ್ತದಿದ್ರೆ ನಿಮ್ಮ ಮನೆ ಮುಂದೆ ಬಂದು ನಿಮ್ಮ ಪ್ರತಿಕ್ರಿಯೆ ಸುಡುವಂತ ಕೆಲಸ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇವೆ. ಒಂದ್ ಕಡೆ ಪದೇ ಪದೇ MES ಪುಂಡ್ರು ಈ ರೀತಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಪುಂಡಾಟನ ಮೀರ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ವೈಫಲ್ಯ ಅಂತ ನಾನು ಅನ್ಕೊಂತೀನಿ. ರಾಜ್ಯ ಸರ್ಕಾರ ಈ ಬೆಳಗಾವಿಯಲ್ಲಿ 22 ಎಂಪಿಗಳು 2 ಲೋಕಸಭೆ ಸದಸ್ಯರು ನೀವೇನಾದ್ರೂ ಕೈ ಒಳಗೆ ಬಳಿ ಇಟ್ಟುಕೊಂಡು ಮನೆಯಲ್ಲಿ ರೊಟ್ಟಿ ಮಾಡ್ರಿ ಅಂತ ನಾ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಒಂದು 4 ಜನ ಪುಂಡರಿಗೆ ನೀವು 22 ಜನ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ ಅಂದ್ರೆ ಇದು ಎಂತ ನ್ಯಾಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಒಂದ್ ಕಡೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಮಾತುಗಳು. ಸರ್, ಯಾವ ರೀತಿ ಪ್ರತಿಭಟನೆ ಮುಂದಾಗಿದ್ರಿ ಇವತ್ತು? ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, MES ಪುಂಡ್ರ ಒಂದು ಪ್ರತಿಕೃತಿಯನ್ನ ದಹನ ಮಾಡುವುದರ ಜೊತೆಗೆ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. MES ಪುಂಡ್ರ ನಡೆ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸರ್, ಯಾವ ರೀತಿ ಪ್ರತಿಭಟನೆ ಮುಂದಾಗ್ತಿದ್ರಿ? ಸರ್, ಪದೇ ಪದೇ ಇದು ನೋಡ್ತಾ ಇದ್ರೆ ನಮ್ಮ ಕರ್ನಾಟಕದ ಮೇಲೆ, ನಮ್ಮ ಕನ್ನಡಿಗರ ಮೇಲೆ MES ಪುಂಡ್ರ ಏನಿದಾರಲ್ಲ, ಬರೇ ಅವರು ಇದೇ ಮಾಡ್ತಿದಾರೆ. ಬರೇ ನಮ್ಮ ಮೇಲೆ ಅವರು ಒಂಥರ ಏನಂದ್ರೆ ಯಾವಾಗಲೂ ನಮ್ಮ ಮೇಲೆ ಒಂದು ಧಕ್ಕೆ ಮಾಡೋದು, ನಮ್ಮ ಕಂಡಕ್ಟರ್ಗಳ ಮೇಲೆ ಹಲ್ಲೆ ಮಾಡೋದು, ಇದು ಯಾವ್ದು ರೀತಿ ಇದೆ ಸರಿಯಲ್ಲ ಸರ್. ನಮ್ಮ ಕನ್ನಡಿಗರಿಗೆ ಯಾರಿಗೂ ಇದನ್ನ ಕೈ ಕಟ್ಟಿ ಇದನ್ನೆಲ್ಲ ನೋಡ್ಕೊಂಡು ಕೈ ಕಟ್ಟಿ ಕೂರುವಂತ ಯಾರು ಇಲ್ಲ. ಈ ಸಂಘಟನೆಯಿಂದ ನಾವು ಈಗ ಮೊದಲನೇದಾಗಿ ಸ್ಟಾರ್ಟ್ ಮಾಡಿರೋದು ಸಾಂಕೇತಿಕವಾಗಿ ಹೋರಾಟ ಸ್ಟಾರ್ಟ್ ಮಾಡಿದೀವಿ. ಇದಿಷ್ಟು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಒಂದು ಸಾಂಕೇತಿಕ ಪ್ರತಿಭಟನೆ ಅಂತ ಹೇಳಬಹುದು. ಚೆನ್ನಮ್ಮ ವೃತ್ತದಲ್ಲಿ ಏನು ಬಸ್ ಸಂಚಾರವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಒಂದು ರೀತಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಗೆ ಮುಂದಾದ್ರು. ಜೊತೆಗೆ ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರ್ ಕಚೇರಿಗೆ ಇನ್ನೇನು ಮನವಿಯನ್ನ ಸಲ್ಲಿಸಲಿಕ್ಕೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಒಂದ್ ಕಡೆ ಇಲ್ಲಿಂದ ತೆರಳ್ತಾ ಇರುವಂತದ್ದು. ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರು 3 ಭಾಗದಿಂದ ಏಕಕಾಲದಲ್ಲಿ ನೇರ ಪ್ರಸಾರದ ದೃಶ್ಯವನ್ನ ಗಮನಿಸಿದ್ರಿ. ಇದೀಗ ಬೆಂಗಳೂರು ಹಾಗೆ ಹುಬ್ಬಳ್ಳಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನೆ ಮಾಡಲಿಕ್ಕೆ, ರಸ್ತೆ ತಡೆ ನಡೆಸಲಿಕ್ಕೆ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಸಹಜ ಜನಜೀವನ ಓಡಾಟ ಹಾಗೆ ವಾಣಿಜ್ಯ ವಹಿವಾಟು ಇದಕ್ಕೆ ತಡೆ ಒಡ್ಡುವವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಳಗಾವಿ ಹಾಗೆ ಬೆಂಗಳೂರು 2 ಭಾಗದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆ ಮಾಡುವ ಸಲುವಾಗಿ ರಸ್ತೆಯಲ್ಲಿ ಕುಳಿತು ಧಿಕ್ಕಾರವನ್ನ ಕೂಗ್ತಾ ಇದ್ದ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರನ್ನ, ನಾಯಕರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ದಿನಾ ಹಿಂಗೆ ನ್ಯೂಸ್ ಮಾಡಿಸ್ಬಿಟ್ರೆ ಈಗಾಗಲೇ ಸಾಕಷ್ಟು ಒಂದೇನು ಆಕ್ರೋಶ ಹೊರಬರ್ತಿರುವಂತದ್ದೇನು ರಾಜ್ಯ ಇವತ್ತು ಬಂದಿರೋದ್ರಿಂದ ಕರ್ನಾಟಕ ಬಂದ್ ಘೋಷಣೆಯಲ್ಲಿ ಏನು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಏನು ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಿರುವಂತದ್ದು. ಸೊ ಈಗ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೇನೆ. ಏನು AC ಕಚೇರಿ ಮುಂದೆ ಸಾಕಷ್ಟು ಆಕ್ರೋಶವನ್ನು ಸಹ ಈಗಾಗಲೇ ಹೊರಹಾಕ್ತಿರುವಂತದ್ದು. ಸರ್, ಈಗಾಗಲೇನು ರಾಜ್ಯ ಬಂದಿರೋ ತಾವು ಪ್ರತಿಭಟನಾ ಮೆರವಣಿಗೆ ಮಾಡ್ತಿರೋದು ಸರ್. ಈಗ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿಚಾರದಲ್ಲಿ ಅವ್ರ ಪುಂಡಾಟಿಕೆ ವಿಚಾರದಲ್ಲಿ ಸರಿ ಅಂತ ಫಸ್ಟ್ ರಿಯಾಕ್ಷನ್ ನೋಡ್ರಿ. ಮೊದಲು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಮ್ಮ ರಾಜ್ಯದಿಂದ ನಿಷೇಧ ಮಾಡಬೇಕು. ಯಾಕೆ ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹುಡ್ಕೊಂಡಿದ್ದೆ ಬೆಳಗಾವಿಯಲ್ಲಿ ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ದ್ವೇಷವನ್ನು ಉಂಟು ಮಾಡಿ ಅವ್ರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ, ಹಾಗೂ ಅಲ್ಲಿ ಮರಾಠಿಗರನ್ನ ಕನ್ನಡಿಗರ ಮೇಲೆ ಎತ್ತಿ ಕಟ್ಟಿ ತಮ್ಮ ಮತಗಳಿಕೆ ಮಾಡಿಕೊಂಡು ಅಲ್ಲಿ ಆಳ್ವಿಕೆ ಮಾಡಲಿಕ್ಕೆ. ಹಾಗಾಗಿ MES ನ ಈ ಕೂಡಲೇ ನಿಷೇಧ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಈಗ MES ಪುಂಡಾಟಿಕೆ ಇರ್ಬೋದು, ಆಮೇಲೆ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ಒಂದು ಮೃದು ಧೋರಣೆ ಸಾಕಷ್ಟು ಹಲ್ಲೆಗಳಾಗ್ತದೆ ಸರ್ ಕನ್ನಡಿಗರ ಮೇಲೆ. ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ನೋಡ್ರಿ, ಮಹಾರಾಷ್ಟ್ರ ಸರ್ಕಾರ
ಮರಾಠಿಗರಿಗೆ ಬೆಂಬಲ ಕೊಡುತ್ತೆ. ಉದಾಹರಣೆಗೆ ಕೆಲವು ವರ್ಷಗಳ ಹಿಂದೆ ಮಹಾರಾಷ್ಟ್ರ ಮಂತ್ರಿಗಳು, ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿಲಿರ್ತಕ್ಕಂಥ ಮರಾಠಿಗರಿಗೆ ಜೀವ ವಿಮೆ ಮಾಡಿಸ್ತೀವಿ ಅಂತೇಳಿ ಆಸೆ ಒಡ್ಡಿ ಅವರಿಂದ ಮರಾಠಿಗರು ಅಂತ ಬರ್ಸ್ಕೊಂಡ್ರು. ಆದ್ರೆ ನಮ್ಮ ಕರ್ನಾಟಕದ, ನಮ್ಮ ರಾಜ್ಯವನ್ನು ಹೇಳ್ತಕ್ಕಂಥ ಯಾವ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಇವತ್ತಿಗೂ ಗಡಿ ಭಾಗದ ಕನ್ನಡಿಗರ ಹಿತ ಕಾಪಾಡ್ತಾ ಇಲ್ಲ. ಹಾಗೂ ಅಲ್ಲಿರ್ತಕ್ಕಂಥ ಗಡಿ ಭಾಗದ ಹಿತ ಕಾಪಾಡಲಿಕ್ಕೆ, ಕನ್ನಡಿಗರ ಅಲ್ಲೇ ತಪ್ಪಿಸ್ಲಿಕ್ಕೆ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ. ಎಂಇಎಸ್ ಮೇಲೆ ಯಾಕೆ ಇಷ್ಟೊಂದು ಮರಾಠಿಗರ ಮೇಲೆ ಯಾಕೆ ರಾಜಕಾರಣ ಮೃದು ಧೋರಣೆ ಅಂತ? ಯಾರಿಗೆ? ನಮ್ಮ ರಾಜಕಾರಣಿ, ಕರ್ನಾಟಕದ ರಾಜಕಾರಣಿಗಳಿಗೆ. ಮರಾಠಿಗರ ಓಟ್ ಬೇಕಲ್ಲ, ಅವರಿಗೆ ಮರಾಠಿಗರ ಮತ ಬೇಕು. ನಮ್ಮ ರಾಜ್ಯವನ್ನ ಆಳ್ತಾ ಇರತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡರುಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಬೆಳಗಾವಿ ಭಾಗದಲ್ಲಿ ಮರಾಠಿಗರ ಮತ ಗಳಿಸಿ ಅಲ್ಲಿ ಶಾಸಕರಾಗ್ಲಿಕ್ಕೆ, ನಗರ ಸೇವಕರಾಗ್ಲಿಕ್ಕೆ ಅವರು ಮರಾಠಿಗರನ್ನ ಓಲೈಸ್ತಾ ಇದ್ದಾರೆ. ಸರ್, ಕನ್ನಡಿಗರಿಗಿನ ಮರಾಠಿ ಮತಗಳ ಮುಖ್ಯ ಆಯ್ತಾ ನಮ್ಮ ರಾಜಕಾರಣಿಗಳಿಗೆ? 100% ಸತ್ಯ. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಜಾತಿವಾರು ವಿಂಗಡಣೆ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಾನೊಬ್ಬ ಕನ್ನಡಿಗ ಅಂತ ಇದೇ ಹೇಳ್ಕೊಳ್ಳೋರು ಯಾರು ಇಲ್ಲೇ ಇಲ್ಲ. ಎಲ್ಲ ಅವರವರ ಜಾತಿ ಮೂಲಕ ರಾಜಕಾರಣಿಗಳಾಗಿ, ಶಾಸಕರಾಗಿ, ಮಂತ್ರಿಗಳಾಗ್ತಾ ಇದ್ದಾರೆ. ಇಲ್ಲಿ ನಿಜವಾದ ಕನ್ನಡಿಗರ ಹಿತರಕ್ಷಣೆ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿನೂ ಇಲ್ಲ. ಸರ್, ಈಗ ನೀವು ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಎಂಇಎಸ್ ಪುಂಡ್ರಿಗೆ ಏನ್ ಸೂಚನೆ ಕೊಡ್ತೀರಾ? ನೋಡ್ರಿ, ಮೊದಲನೇದಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವು ಪದೇ ಪದೇ ಇದೇ ರೀತಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ರೆ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹಾಗೂ ರಾಜ್ಯ ಸರ್ಕಾರ ಈ ಕೂಡಲೇ ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಈ ಕಡೆ ತಮಿಳುನಾಡು ಭಾಗದಲ್ಲಿ, ಹೊಸೂರು ಭಾಗದಲ್ಲಿ ತಮಿಳಿಗರಿಂದ ಕನ್ನಡಿಗರ ರಕ್ಷಣೆ, ಕಾಸರಗೋಡು ಭಾಗದಲ್ಲಿ ಕೇರಳಿಗರಿಂದ ಕನ್ನಡಿಗರ ರಕ್ಷಣೆ, ಈ ಕಡೆ ಹೈದರಾಬಾದ್ ಪ್ರಾಂತ ಮುಂದ್ಗಡೆ ಪಾವಗಡ ಆ ಭಾಗದಲ್ಲಿ ತೆಲುಗರಿಂದ ನಿಮ್ಮ ರಕ್ಷಣೆ, ಇವೆಲ್ಲ ಏನು ಇದಿಷ್ಟು ಪ್ರತಿಭಟನಾ ಮೆರವಣಿಗೆ ನೀಡುವಂತ ಪ್ರತಿನಿಧಿಗಳ ಮಾತಾಗಿತ್ತು. ಏನು ಸಾಕಷ್ಟು ರಾಜ್ಯ ಸರ್ಕಾರ ಮತ್ತು ಎಂಎಸ್ ಪುಂಡ ವಿರುದ್ಧ ಅವರು ಬಸ್ಗಳೇನು ಬರ್ತಾ ಇದಾವೆ ಅವರಿಗೆ ಗುಲಾಬಿ ಹೂವನ್ನ ನೀಡಿ ಯಾವುದೇ ರೀತಿಯಾದಂತಹ ಬಂದ್ ಇಲ್ಲ, ಇವತ್ತು ಬಂದ್ ಇರೋದಿಲ್ಲ, ಈ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಗೊಂದಲಕ್ಕೀಡಾಗಬಾರದು ಅಂತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸಾರ್ವಜನಿಕರಿಗೆ ಈ ಒಂದು ಗುಲಾಬಿ ಹೂಗಳನ್ನ ಕೊಟ್ಟು ಆಟೋ ಚಾಲಕರು ಇಲ್ಲಿ ಒಂದು ರೀತಿ ವಿಭಿನ್ನವಾದಂತ ಒಂದು ಜಾಗೃತಿ ಅಂದ್ರೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನನ್ನ ಬಲಭಾಗದಲ್ಲಿ ಯಾವ ರೀತಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಈ ಎಂಇಎಸ್ ಪುಂಡ ಟೀಕೆಯನ್ನ ಖಂಡಿಸಿ ಇವತ್ತು ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಂದ್ ಕರೆಗೆ ನೈತಿಕವಾದಂತಹ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಎಡಭಾಗದಲ್ಲಿ, ಇದೇ ಒಂದು ಚೆನ್ನಮ್ಮ ಸರ್ಕಲ್ ನ ಎಡಭಾಗದಲ್ಲಿ ಆಟೋ ಚಾಲಕರು ಕೈಯಲ್ಲಿ ಗುಲಾಬಿ ಹೂವನ್ನು ಹಿಡಿದು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಬಸ್ ಪ್ರಯಾಣಿಕರಿಗೆ, ಅದೇ ರೀತಿ ಸಾಕಷ್ಟು ಜನ ಮಹಿಳೆಯರಿಗೆ ಇರಬಹುದು, ಪುರುಷರಿಗಿರ್ಬೋದು, ಕಾಲೇಜು ವಿದ್ಯಾರ್ಥಿಗಳಿಗಿರ್ಬೋದು, ಅವರಿಗೆ ಗುಲಾಬಿ ಹೂವನ್ನ ನೀಡುವ ಮೂಲಕ, ಅವರಿಗೆ ಗುಲಾಬಿ ಹೂವನ್ನ ಕೊಡುವ ಮೂಲಕ ಒಂದು ಸಂದೇಶವನ್ನ ಈ ಒಂದು ಬಂದ್ ನಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ನೋಟಿಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ಪ್ರತಿಭಟನೆ ಮಾಡಂಗಿಲ್ಲ, ಮತ್ತೊಂದು ಕಡೆ ಪ್ರಚಾರ ಮಾಡಂಗಿಲ್ಲ, ಹೋರಾಟ ಮಾಡಂಗಿಲ್ಲ ಅಂತ. ಬಟ್ ಇದೀಗ ಪ್ಯಾಲೇಸ್ ಮುಖ್ಯ